ಎಲ್ರಿಗೂ ನಮಸ್ಕಾರ. ನಾಳೆ ಮಾರ್ಚ್ 27ನೇ ತಾರೀಕು ಶುಕ್ರವಾರ ಶ್ರೀರಾಮನವಮಿ ಆಚರಣೆ ಮಾಡ್ತಾ ಇದ್ದೀವಿ. ನಾಳೆ ಶ್ರೀರಾಮನವಮಿ ಪೂಜಾ ಸಮಯನ ತಿಳಿಸಿ ಅಂತ ಕೇಳಿದ್ರಿ. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ವಿಡಿಯೋನ ಪೋಸ್ಟ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು, ಸಮಯ ಸಿಗಲಿಲ್ಲ, ಹಾಗಾಗಿ ಈಗ ಪೋಸ್ಟ್ ಮಾಡ್ತಾ ಇದ್ದೀನಿ. ನಾಳೆ ಚೈತ್ರ ಮಾಸದ 9ನೇ ತಿಥಿ ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮಚಂದ್ರ ಹುಟ್ಟಿದ್ದು ಅಭಿಜಿತ್ ಮುಹೂರ್ತದಲ್ಲಿ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ 12:58 ತನಕ ಅಭಿಜಿತ್ ಮುಹೂರ್ತ ಇರುತ್ತೆ. ಈ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪೂಜೆ ಮಾಡಿ ತುಂಬ ಒಳ್ಳೆಯದು. ಹಾಗೆ ಬೆಳಿಗ್ಗೆನೆ ಬೇಗ ಎದ್ದು ಸ್ನಾನ ಮುಗಿಸ್ಕೊಂಡು ಮನೆ ದೇವ್ರ ಪೂಜೆನ ಮಾಡ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗುವಾಗಿದ್ರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಮಧ್ಯಾಹ್ನ 12 ಗಂಟೆಯಿಂದ 12:58ಕ್ಕೆ ಮನೆಯಲ್ಲಿ ಶ್ರೀರಾಮಚಂದ್ರನ ಫೋಟೋ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ನೀವು ಗೆಜ್ಜೆ ವಸ್ತ್ರ ತೊಡಿಸಿ ಹೂವನ್ನು ಮುಡಿಸಿ ಪೂಜೆ ಮಾಡ್ಬೋದು, ಸೀತಾ ಮಾತೆ ಸಮೇತ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ರಾಮಚಂದ್ರನ ಫೋಟೋ ಇಲ್ಲ ಅನ್ನೋ ಹಾಗಿದ್ರೆ ಕೃಷ್ಣಂದು ಆಂಜನೇಯಂದು ಇತ್ತು ಅಂದರೂ ಕೂಡ ನೀವು ಈ ವಿಗ್ರಹ ಅಥವಾ ಫೋಟೋನ ಇಟ್ಟು ಪೂಜೆ ಮಾಡ್ಬೋದು. ಒಂದು ವೇಳೆ ಈ ಫೋಟೋಸ್ಗಳು ವಿಗ್ರಹಗಳು ಯಾವುದೂ ಇಲ್ಲ ಅನ್ನೋ ಹಾಗಿದ್ರೂ ನಿಮ್ಮ ಮನೆ ದೇವರಿಗೇ ಪೂಜೆ ಮಾಡಿ ರಾಮನಾಮನ ಸ್ಮರಣೆ ಮಾಡಿದ್ರೆ ಸಾಕು, ನೀವು ಶ್ರೀರಾಮನಿಗೆ ಮಾಡಿರುವಂಥ ಪೂಜೆ ಸಲ್ಲುತ್ತೆ. ಸ್ವಾಮಿ ಸ್ವೀಕರಿಸ್ತಾನೆ ನಿಮ್ಮ ಪೂಜೆನ. ರಾಮನಿಗೆ ಅತ್ಯಂತ ಪ್ರಿಯವಾಗಿರುವಂಥ ನೀರು ಮಜ್ಜಿಗೆ, ಪಾನಕ, ಕೋಸಂಬರಿನ ನೈವೇದ್ಯ ಮಾಡಿ ಉಪವಾಸ ಇರುವಂಥವ್ರು ಉಪವಾಸ ಕೂಡ ಇರ್ತಾರೆ. ಬೆಳಿಗ್ಗೆಯಿಂದ ಸಂಜೆ 6 ಗಂಟೆವರೆಗೂ ಉಪವಾಸ ಇದ್ದು 6 ಗಂಟೆ ನಂತರ ದೇವ್ರಿಗೆ ಪೂಜೆ ಮಾಡಿ ಉಪವಾಸನ ಬಿಟ್ಟು ಆಹಾರನ ಸೇವನೆ ಮಾಡ್ತಾರೆ. ಕೆಲವರಂತೂ ರಾಮ ಹುಟ್ಟಿರೋಂಥ ಖುಷಿನಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಹಸಿವೆ ಆಗಲ್ಲ. ಈಗಂತೂ ಬೇಸಿಗೆ ಇರೋದ್ರಿಂದ ಲಿಕ್ವಿಡಲ್ಲೇ ದಿನಾನ ಕಳೆದುಬಿಟ್ಟಿರ್ತೀವಿ. ನೀರು ಮಜ್ಜಿಗೆ, ಪಾನಕ, ಕೋಸಂಬರಿಗಳನ್ನ ತಿಂದೇ ದಿನ ಕಳೆದುಬಿಡ್ತಾರೆ. ಉಪವಾಸ ಮಾಡೋದು ಪೂರ್ತಿಯಾಗಿ ನಿಮಗೆ ಬಿಟ್ಟಿದ್ದು. ನಾಳೆ ದಿನ ಪೂಜೆ ಮಾಡೋವಾಗ ಹೇಳ್ಕೋಬೇಕಾಗಿರುವಂಥ ರಾಮ ಸ್ತೋತ್ರನ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ರಾಮನಾಮ ಸ್ಮರಣೆ ಮಾಡಿದ್ರೆ ಸಾಕು, ನಮ್ಮೆಲ್ಲ ಕಷ್ಟಗಳು ಕಳೆದೋಗುತ್ತೆ. ಪಿತೃವಾಕ್ಯ ಪರಿಪಾಲಕ, ಮರ್ಯಾದಾ ಪುರುಷೋತ್ತಮ. ಪ್ರತಿದಿನ ನಮ್ಮ ಬಾಯಲ್ಲಿ ಒಂದು ಸಾರಿ ರಾಮ ಅನ್ನೋ ಪದ ಬಂದರೆ ಸಾಕು, ನಮ್ಮೆಲ್ಲ ಕಷ್ಟಗಳು ಕೂಡ ಕಳೆದೋಗುತ್ತೆ. ನಾಳೆ ಎಲ್ಲರೂ ಕೂಡ ರಾಮನಾಮ ಸ್ಮರಣೆ ಮಾಡಿ, ಹಾಗೆ ರಾಮ ರಕ್ಷ ಸ್ತೋತ್ರನ ಕೂಡ ಪಠನೆ ಮಾಡಿ. ಒಂದು ವೇಳೆ ಸ್ತೋತ್ರ ಪಠನೆ ಮಾಡೋಕ್ಕೆ ಬರದೇ ಹೋದರೆ ರಾಮ ಅನ್ನೋ ನಾಮ ಸಾಕು ನಮ್ಮೆಲ್ಲ ಪಾಪಗಳನ್ನು ಕಳೆಯೋದಿಕ್ಕೆ. ಸರ್ವರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ನಮಸ್ಕಾರ.